ಬಾಗಿನ ಚಿಲಕವನ್ನ ಟಕಟಕ ಸದ್ದು ಮಾಡಿ ಜೋರಾಗಿ ಕೂಗಿದ ಪೋಸ್ಟ್ಮ್ಯಾನ್. ಅಡುಗೆ ಮನೆಯಲ್ಲಿ ಸೊಪ್ಪು ಹೆಚ್ಚುತ್ತಿದ್ದ ನರ್ಮದಾ ತಕ್ಷಣ ಸ್ಪ್ರಿಂಗಿನಂತೆ ಮೇಲೆದ್ದು ಕೈ ತೊಳೆದುಕೊಂಡು ಸೆರಗಿಗೆ ಕೈ ಒಳ್ತಿಕೊಳ್ಳುತ್ತಾ ಹೊರಗೆ ಧಾವಿಸಿ ಬಂದಳು. ಅಂತೆ ಅವನು ಪರಿಚಿತ ನಗೆ ನಕ್ಕು ಅವಳ ಮುಂದೆ MO ಫಾರಂ ಹಿಡಿದ. ಸಹಿ ಹಾಕುವಾಗ ಅವಳ ಕೈ ನಡಗಿದ್ರು ಉಕ್ಕುತ್ತಾ ಇದ್ದ ಭಾವನೆಗಳು ತನ್ನ ಮುಖದಲ್ಲಿ ಹೊರ ಚಿಮ್ಮದಂತೆ ಒತ್ತಾಯಪೂರ್ವಕವಾಗಿ ತಡೆ ಹಿಡಿದಳು. ಪೋಸ್ಟ್ಮ್ಯಾನ್ ಅವಳ ಕೈಗೆ 100ರ 3 ನೋಟುಗಳನ್ನಿಟ್ಟು ಫಾರಂನ ಕೆಳ ತುಂಡನ್ನ ಹರಿದುಕೊಟ್ಟು ಹೊರಟು ಹೋದ. ನರ್ಮದಾ ಕಾತುರದಿಂದ ಆ ಕಾಗದದ ತುಂಡನ್ನ ಹಿಂದೆ ಮುಂದೆ ತಿರುಗಿಸಿ ನೋಡಿದಳು. ಏನೂ ಬರ್ದಿರಲಿಲ್ಲ. ಖಾಲಿ. ರೂ ಜಾಗದಲ್ಲಿ 300 ಎಂಬ ಸಂಖ್ಯೆ, ಹಿಂದೆ ಹಣ ಕಳಿಸಿದವರ ಗುರುತಿಸಲಾಗದಂತಹ ಮೋಡಿ ಅಕ್ಷರದ ಸಹಿ. ಕೈಲಿದ್ದ ನೋಟುಗಳನ್ನ ಸವರುತ್ತಾ ಮತ್ತೆ ಮತ್ತೆ ದೃಷ್ಟಿಸಿದಳು. ಫಾರಂನ ತುಂಡಿನ ಮೇಲಿದ್ದ ಸಹಿಯನ್ನ ಬೆರಳುಗಳಿಂದ ಸ್ಪರ್ಶಿಸಿದಳು. ಅವಳ ಮೈಯಲ್ಲಿ ಪುಳಕದ ಅಲೆ ಎದ್ದಿತು. ಮೈ ಬಿಸಿ ಏರಿತು. ಕಣ್ಣಾಲಿಗಳು ನೀರಿನಲ್ಲಿ ಮುಳುಗಿ ಪಳಕ್ಕನೆ ಕಣ್ಣಾನಿ ಕಾಗದದ ಮೇಲೆ ಪುಟಿಯಿತು. ಕೈಲಿದ್ದುದನ್ನ ಹಾಗೆ ಎದೆಗೊತ್ತಿಕೊಂಡು ನರ್ಮದಾ ಕುರ್ಚಿ ಮೇಲೆ ಕುಸಿದಾಗ ದೊಡ್ಡ ನಿಟ್ಟುಸಿರು ಹೊರ ಚಿಮ್ಮಿತು. ಅಮ್ಮ ಎನ್ನುತ್ತಾ ಓಡಿ ಬಂದ 3 ವರ್ಷದ ಅನುಪ ನರ್ಮದಿಯ ಕೈಯಿಂದ ನೋಟುಗಳನ್ನ ಕಸಿದುಕೊಂಡಾಗಲೇ ಅವಳಿಗೆ ಎಚ್ಚರ. ಎದುರಿಗೆ ಬೊಗಸೆ ಕಣ್ಣುಗಳನ್ನ ಅರಳಿಸಿ ನಿಂತ ಮಗಳ ಮುದ್ದು ಮುಖವನ್ನ ಮೈ ಮರೆತು ದಿಟ್ಟಿಸಿದಳು. ಎಲ್ಲ ಅವರದೇ ಪಡಿಯಚ್ಚು. ಮಗುವನ್ನ ಬಾಚಿ ತಬ್ಬಿಕೊಂಡಳು. ಅನುಪಳ ಸೋಂಪು ಕೂದಲ ಮೇಲೆ ಅವಳ ಕಂಬನಿ ಜಾರಿತು. ನರ್ಮದಾ ವಿಗ್ರಹದಂತೆ ಕುಳಿತಿದ್ದಳು. ಅವಳೆದುರಿಗಿದ್ದ ಖಾಲಿ ಫಾರಂ ತುಂಡು ಅವಳ ಎದೆಯೊಳಗೆ ದೊಡ್ಡ ತೂಫಾನನ್ನೇ ಎಬ್ಬಿಸಿತು. ಮತ್ತೆ ಮತ್ತೆ ಅದನ್ನ ತಿರುಗಿಸಿ ನೋಡುವ ತನ್ನ ಭ್ರಮೆಗೆ ತಾನೇ ವಿಷಾದದಿಂದ ನಕ್ಕಳು. ತನ್ನ ಕಣ್ಣೋಟಕ್ಕೆ ಅವರ ಹೃದಯದೊಳಗಿನ ಭಾವನೆಗಳನ್ನು ಅಕ್ಷರವಾಗಿ ಹಿಡಿದಿಡುವ ವಶೀಕರಣ ಶಕ್ತಿಯುಂಟೆ, ಅಂತ ಸ್ಫೂರ್ತಿ ಪ್ರೇರಣೆಗಳುಂಟೆ. ತನ್ನ ಹೃದಯ ಎಷ್ಟೇ ಬೋರಿಟ್ಟರು, ಒಲ್ಮೆ ಸುರಿಸಿದ್ರು, ಕಣ್ಣೀರು ಹರಿಸಿದ್ರು ಅದು ವಾಸ್ತವದಲ್ಲಿ ಬರೀ ಖಾಲಿ ಕಾಗದವಷ್ಟೇ. ಅಕ್ಷರವನ್ನು ಸ್ಪರ್ಶಿಸದ, ಭಾವನೆಗಳನ್ನ ವರ್ಷಿಸದ ಬರಡು ನಿರ್ಜೀವದ ಕಾಗದದ ತುಂಡು. ತನ್ನ ಪಾಲಿಗೆ ಖಾಲಿಯಾದ ನಿಷ್ಠುರ ಸತ್ಯವನ್ನ ಚುಚ್ಚಿ ಹೇಳುವ ಅದನ್ನ ಕೈಯಲ್ಲಿ ಇಸುಕಿ ಮೂಲೆಗೆಸೆದಳು ನರ್ಮದಾ. ಬೆನ್ನ ಹಿಂದೆ ತಂದೆ ನಿಂತಿದ್ದರು. ಅವರ ಮಮತೆಯ ಹಸ್ತ ಅವಳ ಬೆನ್ನ ಹಿಂದೆ ಈಜಾಡುತ್ತಿತ್ತು. ಮಗಳ ಹೃದಯದ ಕುದಿತ ಅವರ ಕಣ್ಣುಗಳಲ್ಲಿ ಪ್ರತಿಫಲನಗೊಂಡಿತ್ತು. ನರ್ಮದಾ ಮೆಲ್ಲನೆದ್ದು ಕಣ್ಣೀರನ್ನ ಬೆರಳಿನಿಂದ ಮಿಡಿದು ಕೆಳಗೆ ಬಿದ್ದಿದ್ದ ನೋಟುಗಳನ್ನೆತ್ತಿ ತಂದೆಯ ಕೈಲಿಟ್ಟು ಒಳ ನಡೆದಳು. ಕಳೆದ 3 ವರ್ಷಗಳಿಂದಲೂ ತಪ್ಪದ ಪುನರಾವರ್ತಿತ ಘಟನೆ ಇದಾಗಿತ್ತು. ದಿನಕರನ ಹೃದಯ ಇಷ್ಟು ಖಾಲಿ, ಕಪ್ಪು ಎಂದವಳಿಗೆ ಮನವರಿಕೆಯಾದದ್ದು ಈಚಿನ 3 ವರ್ಷಗಳಲ್ಲಿ. ಆದರೆ ಅವಳ ಹೃದಯವಾದರೂ ಅವನನ್ನ ಮೊದಲು ಕಂಡ ದಿನ ಅವನ ಬಗ್ಗೆ ರಂಗು ರಂಗಾಗಿ ಕಾಮನ ಬಿಲ್ಲಾಗಿ ಪುಟ್ಟಿದಿತ್ತು. ಅಷ್ಟು ಸೀರಿಯಸ್ ಸ್ವಭಾವದ ಗಂಭೀರ ಹುಡುಗನನ್ನ ನೀನು ಫಸ್ಟ್ ಸೆಟ್ ನಲ್ಲಿ ಅದು ಹೇಗೆ ಲವ್ ಮಾಡಿದೆ ನಿಮ್ಮಿ ಎಂದು ಅವಳ ಹಿರಿಯಣ್ಣ ಶಂಕರ ಅವಳ ಬೆನ್ನನ್ನ ಗುದ್ದಿ ಪ್ರಶ್ನಿಸಿದ್ದ. ನರ್ಮದಾ ತನ್ನೆದೆಯ ರಾಗವನ್ನೆಲ್ಲ ಮುಖಕ್ಕೆ ತಂದುಕೊಂಡಳು ಲಜ್ಜೆಯಿಂದ. ಹೋಗೋ ಅದೆಲ್ಲ ನಿಂಗ್ಯಾಕೆ ಎಂದಿದ್ದಳು ಮೂತಿ ಉಬ್ಬಿಸಿ. ನನಗದು ಬೇಕು. ಲವ್ ಸೀಕ್ರೆಟ್ ಏನು ಅಂತ ತಿಳ್ಕೋಬೇಕು ಕಣೆ, ಹೇಳೆ ಎಂದು ನರ್ಮದಾಳ ನೀರ ಹೆರಳನ್ನ ಎಳೆದು ನಿಲ್ಲಿಸಿದ ಶಂಕರ. ಹೌದು, ತಾನೇನು ಅಂತ ಆಕರ್ಷಣೆ ಕಂಡೆ ಅವರಲ್ಲಿ. ಮಾತು ಮಾತಿಗೆ ಕಣ್ಮಿಟುಕಿಸಿ ತುಂಟ ನಗು ಬೀರುವ ಪರಿಯೇ, ಚಿಗುರು ಮೀಸೆ ತೀಡಿಕೊಳ್ಳುವ ಆಕರ್ಷಕ ವೈಖರಿಯೇ, ಹಣೆಯ ಮೇಲಿನ ಸುಳಿಗೂದಲನ್ನ ಹಿಂದಕ್ಕೆ ತೀಡಿಕೊಳ್ಳುವ ಸುಂದರ ಶೈಲಿಯೇ ಅಂತ ಯಾವುದೂ ಅವರಲ್ಲಿ ಇಲ್ಲ. ಅವರ ಬಗ್ಗೆ ತನ್ನ ಸೆಳೆತವನ್ನ ಹೇಳಿಕೊಳ್ಳುವುದು ಅವಳಿಗೆ ಈಗ ನಿಜವಾಗಿಯೂ ಕಷ್ಟವಾಯಿತು. ಗಾಂಭೀರ್ಯದ ಕೊಳಗಳಂತಿದ್ದ ಆ ಚಿಕ್ಕ ಚಿಕ್ಕ ಕಣ್ಣುಗಳು, ಸುಲಭದಲ್ಲಿ ಬಿಚ್ಚಿಕೊಳ್ಳಲಾರದ ತುಟಿಗಳು, ಅಪರೂಪಕ್ಕೊಮ್ಮೆ ನಗು ತುಂಬಿಕೊಳ್ಳುವ ಮೊಗ. ಅಣ್ಣ ಕೇಳಿದ ಪ್ರಶ್ನೆಯನ್ನು ಅವಳು ಮತ್ತೆ ಮತ್ತೆ ತನ್ನನ್ನ ತಾನೇ ಕೇಳಿಕೊಂಡಳು. ಉತ್ತರ ಇದೆ ಎಂದು ನಿರ್ದಿಷ್ಟವಾಗಿ ಸಿಗದೆ ಗೊಂದಲದ ಭಾವ ಮುಖದಲ್ಲಿ ತುಳುಕಿಸಿ, ಏನು ಅಂತ ಡೆಫಿನೆಟ್ ಆಗಿ ಗೊತ್ತಿಲ್ಲ, ಆದರೂ ಏನೋ ಎಂದು ಕಿಸಕನೆ ನಕ್ಕವಳು ಅಣ್ಣನ ಕೈಯಿಂದ ನುಣುಚಿಕೊಂಡು ದೂರ ಓಡಿದ್ದಳು. ಆ ಪಾಯಿಂಟ್ ಅನ್ನ ಡೆಫಿನೆಟ್ ಆಗಿ ನಿನಗೆ ಗುರುತಿಸ್ಲಿಕ್ಕೆ ಆಗದಿದ್ರು ಆ ಭಾವ ಡೆಫಿನೆಟ್ ಆಗಿ ಶಾಶ್ವತವಾಗಿರ್ಲಿ ಎಂದ ಶಂಕರ ತಂಗಿಯ ಬಾಳು ಹಸನಾಗಿರ್ಲಿ ಎಂದು ಹಾರೈಸಿದ. ನರ್ಮದಾಳ 2ನೇ ಅಣ್ಣ ಸುಧೀರ್ನ ಮದುವೆಯಲ್ಲಿ ಗುಂಪಿನಲ್ಲಿ ಕಂಡ ಮುಖ, ಮೊದಲ ನೋಟಕ್ಕೆ ಅವಳ ಹೃದಯದಲ್ಲಿ ಅಚ್ಚೊತ್ತಿ ಕಂಪನ ಕೀಡು ಮಾಡಿದ್ದ ಮುಖ. ಮಾತಿಲ್ಲ, ಕತೆ ಇಲ್ಲ, ಅವನು ಯಾರೋ ಏನು, ಬರೀ ಪರಸ್ಪರ ಕಣ್ಣೋಟ. 3 ದಿನಗಳಲ್ಲಿ ಆ ಬಂಧ ಬೆಚ್ಚಗೆ ಬೆಸೆದುಕೊಂಡಿತ್ತು. ಫೈನಲ್ ಇಯರ್ BA ಓದುತ್ತಿದ್ದ 19 ವರ್ಷದ ಚೆಲುವೆ ನರ್ಮದಾ ತನ್ನ ನೀಳ ಜೋಡಿ ಜಡೆಗಳನ್ನ ಬಳುಕಾಡಿಸಿಕೊಂಡು ಮದ್ವೆ ಮನೆಯ ತುಂಬಾ ಚಟುವಟಿಕೆಯಿಂದ ಓಡಾಡಿದ್ದು. ಬೀಗರ ಔತಣದ ದಿನ. ಅತ್ತಿಗೆಯ ಸೋದರತಿಯ ಮಗ ನರ್ಮದಾಳ ಹೃದಯವನ್ನ ಕಲರವಗೊಳಿಸಿದ ದಿನಕರನ ಜೊತೆ ಅವಳ 3 ಜನ ಅಣ್ಣಂದಿರು ಮಾತಾಡ್ತಾ ಇದ್ದ ದೃಶ್ಯ ಕಂಡು ಅವಳದೇ ಬಡಿದುಕೊಂಡಿತ್ತು. ಅವಳು ಆರೈಸಿದಂತೆ, ಕನಸು ಎಣ್ಣದಂತೆಯೇ ಎಲ್ಲವೂ ಮುಂದಕ್ಕೆ ಸಾಂಗವಾಗಿ ನಡೆಯಿತು. ಒಳ್ಳೆಯ ವರ ಎಂದು ದಿನಕರನನ್ನ ಯಾರೋ ಅವಳ ತಂದೆಗೆ ತೋರಿಸಿದ್ರು. ಅದರ ಬಗ್ಗೆ ಮುಂದಕ್ಕೆ ಅವಳ ಅಣ್ಣಂದಿರು ವಿಚಾರಿಸಿಕೊಂಡ್ರು ಕೂಲಂಕುಷವಾಗಿ. ವಧು ಪರೀಕ್ಷೆಗೆ 1 ದಿನ ಗೊತ್ತುಪಡಿಸಿದ್ರು. ಬರಲಿರುವ ಹುಡುಗ ದಿನಕರನೆಂದು ತಿಳಿಯದ ನರ್ಮದಾ ತಾನು ಆ ಹುಡುಗನ ಮುಂದೆ ಕೂರುವುದಿಲ್ಲವೆಂದು ಚಂಡಿ ಹಿಡಿದಳು. ಕಡೆಗೆ ಅವಳತ್ತಿಗೆ ಅವಳ ಮನವೊಲಿಸಿ ಕೇಳಿದಾಗ ತಾನು ಆಕೆಯ ಸೋದರತೆ ಮಗನನ್ನ ಮೆಚ್ಚಿಕೊಂಡಿರುವುದಾಗಿ ತಿಳಿಸಿದಾಗ ಎಲ್ಲರಿಗೂ ನಗುವೋ ನಗು. ರೋಗಿ ಬಯಸಿದ್ದು
ವೈದ್ಯ ಹೇಳಿದ್ದು ಎರಡೂ ಒಂದೇ ಆಗಿ ಅವಳ ಮನ ಆಗಸಕ್ಕೆ ಖುಷಿಯಿಂದ ಜಿಗೀತು. ಮದುವೆಯ ಮುಂಚಿನ ಕಳ್ಳನೋಟ, ಮುಸಿನಗು, ಕಾತುರ, ನಿರೀಕ್ಷೆಯ ಅಂಕ ಮುಗಿದು ಬಾಹೋದ್ರೇಕದ ಒಪ್ಪುಗೆ, ಮುದ್ದಾಟಗಳ ಸ್ಪರ್ಶ, ಸುಖ, ತೃಪ್ತಿಯ ನಿಲುಗಡೆಗೆ ತಲುಪಿದ ನಂತರ ಅವರಿಬ್ಬರ ಹೃದಯಗಳ ಕವಾಟಗಳು ತೆರೆದುಕೊಂಡವು. ಮನಸ್ಸು, ಅಭಿರುಚಿ, ಅಭಿಪ್ರಾಯ, ರೀತಿ ರಿವಾಜು, ನಡವಳಿಕೆಯ ವಾಸ್ತವದ ಗಟ್ಟಿ ದಿನಗಳಲ್ಲಿ ಕಾಲೂರಿದ್ರು. ದಿನಕರ ಮೊದಲ ನೋಟದಲ್ಲಿ ಕಾಣುವಷ್ಟೇ ನಿಜವಾಗಿ ಗಂಭೀರ ಸ್ವಭಾವದನಾಗಿದ್ದ. ಮಿತಭಾಷಿ, ಮಾತಿನ ಮಳೆ, ಪ್ರಣಯ, ಚೆಲ್ಲಾಟಗಳ ನಾಟಕೀಯ ದೃಶ್ಯಗಳಲ್ಲಿ, ಪ್ರದರ್ಶನದ ಪ್ರೀತಿಗಳಲ್ಲಿ ಅವನಿಗೆ ನಂಬಿಕೆ ಇರಲಿಲ್ಲ. ಪ್ರೀತಿ ನುಗ್ಗಿ ಬಂದಾಗ ಹೇಗನಿಸುವುದೋ ಹಾಗೆ ಸೌಮ್ಯವಾಗಿ ವರ್ತಿಸ್ತಿದ್ದ. ಹೆಂಡತಿಯನ್ನು ಕನಸಿನ ಏಣಿಯಲ್ಲಿ ಏರಿಸುವ ಹುಸಿ ಮಾತು, ಅತಿರೇಕದ ಚೆಲ್ಲಾಟವಾಡದೆ ಮೌನವಾಗಿ ಅಪ್ಪಿಕೊಳ್ಳುವ ಗಂಡನ ನೀರಸ ವರ್ತನೆ ನರ್ಮದಾಳಿಗೆ ಕೊರತೆಯ ಅನುಭವವನ್ನು ಉಂಟು ಮಾಡಿತು. ತಾನು ಸಿನಿಮಾಗಳಲ್ಲಿ ಕಂಡಂತೆ, ಕಾದಂಬರಿಗಳಲ್ಲಿ ಓದಿದಂತೆ ತುಂಟ ಸ್ವಭಾವದ ಕೀಟಲಿಯ ಹುಡುಗನನ್ನ ಅವನಲ್ಲಿ ಕಾಣದೆ ನಿರಾಶೆಗೊಂಡಳು. ಅತೃಪ್ತಿಯಿಂದ ಸಿಡಿಮಿಡಿಗೊಂಡಳು, ಮುನಿಸಿ ತೊರೆದಳು, ಗಂಡನೊಡನೆ ಜಗಳವಾಡಲು ಆರಂಭಿಸಿದಳು. ಕನಸುಗಾರ್ತಿ ನರ್ಮದಾ ಇದೀಗ ತಾನು ವಿವರಿಸುತ್ತಿದ್ದ ಆಗಸದಿಂದ ವಾಸ್ತವದ ಭೂಮಿಗೆ ಜಾರಿ ಬಿದ್ದಿದ್ದಳು. ದಿನಕರನು ಕೂಡ ಅವಳ ಬಗ್ಗೆ ಅಷ್ಟೇ ನಿರಾಶೆಗೊಂಡಿದ್ದ. ತಾನೆಣಿಸಿದಂತೆ, ತಾನು ಬಯಸಿದಂತೆ ಅವಳು ಗಂಭೀರ ಸ್ವಭಾವದ ಗೃಹಿಣಿಯಾಗಿರದೆ ಕಾಲೇಜಿನ ಟೀನೇಜ್ ಬಾಲಿಶ ಭ್ರಮಾಲೋಕದ ಬೊಂಬೆ ಎಂದು ಅರಿವಾಗ ತೊಡಗಿದಾಗ ಅವನು ಅತೃಪ್ತಿಯಿಂದ ಮಿಡುಕಾಡಿದ. ನನಗೊಬ್ಬಳು ಪ್ರೌಢ ಮನಸ್ಸಿನ ಹೆಂಡತಿ ಬೇಕು, ವಾಸ್ತವ ಜಗತ್ತಿನ ಅರಿವುಳ್ಳ ಪ್ರಾಜ್ಞೆ, ಇಂಗಿತಜ್ಞೆ, ಸ್ಥಿತಪ್ರಜ್ಞೆ ಬೇಕು ಎಂದವನು ಒಂದು ದಿನ ತನ್ನ ಮನಸ್ಸನ್ನ ಅವಳ ಮುಂದೆ ಸ್ಪಷ್ಟವಾಗಿ ಬಿಚ್ಚಿಟ್ಟ. ನನಗೂ ಅಷ್ಟೇ, ನನ್ನ ವಯಸ್ಸಿಗೆ ಮನಸ್ಸಿಗೆ ತಕ್ಕಂತಹ ರೊಮ್ಯಾಂಟಿಕ್ ಹೀರೋ ಬೇಕು ಎಂದಳು ನರ್ಮದಾ ಕಡಾಖಂಡಿತವಾಗಿ. ನಾನು ಬಯಸಿದಂತೆ ನೀನಿಲ್ಲ, ನಾನು ಅಂದುಕೊಂಡಂತೆ ನೀವಿಲ್ಲ. ಪರಸ್ಪರ ವಿಮುಖರಾಗಿ ಕುಳಿತರು. ಈ ವಿಮುಖತೆ ಆಳವಾಗಿ ಬೆಳೆಯಿತು. ಅವನು ಹಠ ಬಿಡ್ಲಿಲ್ಲ, ಇವಳು ತಣ್ಣಗಾಗ್ಲಿಲ್ಲ. ಅವರಿಬ್ಬರ ನಡುವೆ ಶೀತಲ ಯುದ್ಧ ಪ್ರಾರಂಭವಾಗಿ 3-4 ತಿಂಗಳು ಕಳೆದ್ರೂ ಅವರ ಪ್ರೀತಿ ಸಮರದ ವಿಜಯ ಪತಾಕಿಯಂತೆ ಅವಳ ಗರ್ಭದೊಳಗಿನ ಕುಡಿ ದಾಂಗುಡಿ ಇಟ್ಟು ಬೆಳೆದಿತ್ತು. ಒಂದು ಬೆಳಗ್ಗೆ ನರ್ಮದಾ ಹೆಣ್ಣು ಮಗುವಿನ ತಾಯಿಯಾದಳು. ಆದರೂ ಅವರಿಬ್ಬರ ನಡುವಿನ ಅಂತರ ಕಡಿಮೆ ಆಗಿರಲಿಲ್ಲ. ಬಾಣಂತಿ ಕೋಣೆಯಲ್ಲಿ ಮಗುವನ್ನ ಮೌನವಾಗಿ ದಿಟ್ಟಿಸುತ್ತಾ ಕೂರುವ ಗಂಡನನ್ನ ಒಮ್ಮೆ ನರ್ಮದಾ ಕೆಣಕಿದಳು. ಹೋಗ್ಲಿ, ನಿಮ್ಗೆ ಹೆಣ್ಣನ್ನ ಕಂಡ್ರೆ ಭಾವನೆಗಳು ಬೇಡ, ಕನಿಷ್ಠದೇ ನಿಮ್ಮದೇ ಮಗುವನ್ನ ಕಂಡ್ರು ಪ್ರೀತಿ ವಾತ್ಸಲ್ಯ ಹುಕ್ಕಿ ಬರಬಾರ್ದೆ? ದೂರ ಕೂತ್ಕೊಂಡು ಮನಸ್ಸಿನಲ್ಲೇ ಮುದ್ದು ಮಾಡ್ತೀರಾ? ಹುಸಿ ಬಿಂಕ. ಹೌದು, ಅದು ನನ್ನ ರೀತಿ. ಆದ್ರೆ ಲೋಕರೂಢಿಯಾಗಿರದ ಈ ನಿಮ್ಮ ರೀತಿಗಳನ್ನ, ನಡವಳಿಕೆಗಳನ್ನ ಹೈಹೆಟ್ ಎಂದು ಹೆಚ್ಚು ಕಮ್ಮಿ ಜೋರಾಗಿ ಕೂಗಿದ್ದಳು ನರ್ಮದಾ. ದಿನಕರ ಅವಳ ಆವೇಶ ಕಂಡು ಗಡಬಡಿಸಿ ನಿಂತ. ನಿಮ್ಮಿ, ಅವನ ಧ್ವನಿ ಗಡಿಸು ಪಡೆದಿತ್ತು. ಕೋಪ ಅವನ ಮೊಗದಲ್ಲಿ ಕುಪ್ಪಳಿಸುತ್ತಿತ್ತು. ನೀವು ಹೋಗಿಲ್ಲಿಂದ ಎಂದು ಅಷ್ಟೇ ಕೋಪದಿಂದ ಚೀರುತ್ತಾ ಅವಳು ಜೋರಾಗಿ ಬಿಕ್ಕಳಿಸುತ್ತಾ ಮುಖ ಮುಚ್ಚಿಕೊಂಡಳು. ಬಾಣಂತಿ ಕೋಣೆಯೊಳಗೆ ನಡೆಯುತ್ತಿದ್ದ ಗಲಾಟೆ ಕೇಳಿ ಅವಳ ತಂದೆ ತಾಯಿಗಳು ತಕ್ಷಣ ಗಾಬರಿಯಿಂದ ಒಳ ನುಗ್ಗಿದ್ದರು. ಮಗಳು ಜೋರಾಗಿ ಅಳ್ತಾ ಇರೋದನ್ನ ಕಂಡು ಎತ್ತ ಕರಳು ಚುರ್ರೆಂದು ಅವಳ ತಾಯಿ ಓಡಿ ಬಂದು ಮಗಳನ್ನ ತಬ್ಬಿಕೊಂಡು, ಅಳ್ಬೇಡ್ವೆ ನನ್ನ ತಾಯಿ, ಹಸಿ ಬಾಣಂತಿ ನಂಜಾಗುತ್ತೆ, ಸಮಾಧಾನ ಮಾಡ್ಕೋ, ಸನ್ನಿಗಿನ್ನಿ ಆದ್ರೆ ಗತಿ ಏನು ಎಂದು ಬಡಬಡಿಸಿದ್ರು. ಇಷ್ಟಕ್ಕೆಲ್ಲ ಕಾರಣನಾದ ಅಳಿಯನತ್ತ ಅವಳ ತಂದೆ ಒಮ್ಮೆ ಕ್ರೂರ ದೃಷ್ಟಿ ಬೀರಿ ಮಗಳ ಮೈ ದಡವಿದ್ರು. ದಿನಕರನಿಗೆ ಅಪಮಾನವೆನಿಸಿತು. ಕ್ಷಣವೂ ಅಲ್ಲಿ ನಿಲ್ಲದೆ ಅವನು ದಡ ಹೊರಗೆ ನಡೆದ. ಅಂದು ಅವನು ಹೊರಗೆ ನಡೆದವನು ಮತ್ತೆ ಬರಲೇ ಇಲ್ಲ. ತಿಂಗಳು ವರ್ಷ ಕಳೆಯಿತು. ಅಳಿಯನ್ನ ಕ್ಷಮೆ ಯಾಚಿಸಿ ಅವನನ್ನ ಮತ್ತೆ ಕರೆತರಲು ಹೊರಟ ತಂದೆಯನ್ನು, ಅಣ್ಣನನ್ನು ನರ್ಮದಾ ನಿಷ್ಠುರವಾಗಿ ತಡೆದಳು. ಅವರಿಗೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲದಿದ್ದ ಮೇಲೆ ನಾವು ಯಾಕೆ ಸೋಲ್ಬೇಕು? ಜೀವನದಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ. ಪ್ರಶ್ನೆ ಹಾಕಿದವರು ಅವರೇ, ಆದ್ರೆ ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಸೇರಿಸುವುದು ತಪ್ಪೇ? ಪ್ರಶ್ನೆ, ಉತ್ತರ, ಚಿಹ್ನೆ, ತರ್ಕಗಳಿಂದ ಬಾಳು ಆಗಲ್ಲಮ್ಮ. ಹೊಂದಿಕೊಂಡು ಹೋಗುವ ಕಲೆ ಇಲ್ಲಿ ಮುಖ್ಯ. ಹಿರಿಯರ ಉಪದೇಶ ಅವಳ ತಾಪವನ್ನು ಶಮನಗೊಳಿಸಲಿಲ್ಲ. ಅಷ್ಟು ಸಣ್ಣ ಮಾತಿಗೆ ಕೋಪಿಸಿಕೊಂಡು ಹೋದ ಅವರು ಎಂಥ ಗಣಸು. ಹೊಂದಿಕೊಂಡು ಹೋಗುವ ಕಲೆ ಎನ್ನುವ ಚಾತುರ್ಯ ನನಗೆ ಮಾತ್ರ ಅನ್ವಯಿಸುವುದೇ? ನನಗೆ ನನ್ನ ವಯಸ್ಸಿಗೆ ಸಹಜವಾದ ಕನಸುಗಳಿರುವುದು ತಪ್ಪೇ? ಉಕ್ಕುವ ನನ್ನ ಭಾವನೆಗಳನ್ನು ಬಗ್ಗು ಬಡಿಯುವುದು ಸರಿಯೇ? ಹೀಗೆ ನಡು ನೀರಿನಲ್ಲಿ ಕೈ ಬಿಡುವುದು ಧರ್ಮವೇ? ಅಗ್ನಿ ಸಾಕ್ಷಿಯಾಗಿ ತನ್ನನ್ನು ಕೈ ಹಿಡಿದ ಅವರ ಕರ್ತವ್ಯವೇನು? 108 ಪ್ರಶ್ನೆಗಳ ಕೊಂಡಿಗಳು ರಪರಪನೆ ಅವಳನ್ನ ಕುಕ್ಕಿದವು. ಉತ್ತರವಾಗಿ ಮುಂದಿನ 5ನೇ ತಾರೀಕು ಅವಳ ಹೆಸರಿಗೆ ಮನಿ ಆರ್ಡರ್ ಬಂತು. ಆ ಹಣ ಕಳುಹಿಸುತ್ತಿದ್ದ ಹಿನ್ನೆಲೆಯಲ್ಲಿ ಪ್ರೀತಿಯ ಕಾವಿಲ್ಲದೆ ಕರ್ತವ್ಯದ ಒಗಚು ಮನೋಭಾವ ಗುರುತಿಸಿ ಅವಳು ಒಳಗೊಳಗೆ ಹೊತ್ತುಕೊಂಡಿದ್ದಳು. ದಿನ ಕಳೆದಂತೆ ಅವಳ ನೋವು ತೀವ್ರಗೊಂಡಿತ್ತು. ಎಲ್ಲರಂತೆ ತಾನು ಗಂಡ, ಮಗು, ಸಂಸಾರ, ಮನೆ ಎಂಬ ತನ್ನದೇ ಆದ ವರ್ತುಲದಲ್ಲಿ ಸ್ಥಿರಗೊಳ್ಳದೆ ನೆರೆಹೊರೆ, ಸಮಸ್ತ ಬಂಧು ಬಾಂಧವರ ಮಧ್ಯೆ ನಿರ್ದಿಷ್ಟ ನೆಲೆ ಇಲ್ಲದೆ ಅವಮಾನಿತಳಾಗಿ ಕುಗ್ಗಿದ್ದಳು, ಬೆಂದಿದ್ದಳು. ಅವಳ ಹಿರಿಯರು ಅವನನ್ನ ಕಂಡು ಮಾತಾಡ್ಸೋಣವೆಂದು ಪ್ರಯತ್ನಿಸಿದ್ರು. ದಿನಕರ್ ಯಾವುದೋ ದೂರದ ಊರಿಗೆ ವರ್ಗ ಮಾಡಿಸಿಕೊಂಡು ಹೊರಟೋಗಿದ್ದ. ಪ್ರತಿ ತಿಂಗಳು ತಪ್ಪದೆ ಬರುವ ಅವನ ಎಮ್ಮುವದಲ್ಲಿ ವಿಳಾಸವಿರ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅನುಪಳ ತಂದೆ ಎನಿಸಿಕೊಂಡವನಿಗೆ ತಿಳಿಸ್ಬೇಕೇ ಬೇಡವೇ ಎಂಬ ಜಿಜ್ಞಾಸೆ. ತಿಳಿಸಿದ್ರೆ ಅವನು ಬಂದು ಏನು ಗಲಾಟೆ ಮಾಡುವನೋ ಎಂಬ ಭಯ. ತಿಳಿಸ್ತಿದ್ರೆ ಹೇಗೋ
ಲಗ್ನ ಪತ್ರಿಕೆ ಅಚ್ಚಾಗಿದೆ. ಮರ್ಯಾದೆಯ ಪ್ರಶ್ನೆ. ಕಡೆಗೆ ನರ್ಮದೆಯ ತಂದೆ ಗಟ್ಟಿ ಮನಸ್ಸು ಮಾಡಿ ನಿನ್ನ ಮಗಳಿಗೆ ಮದುವೆ ಬಾ ಎಂದು ಕರ್ತವ್ಯದ ದೃಷ್ಟಿಯಿಂದ ಲಗ್ನ ಪತ್ರಿಕೆಯೊಡನೆ ಅಳಿಯನಿಗೆ ಕಾಗದ ಬರೆದ್ರು. ಆದರೆ ಅವನು ಬರುವುದಿಲ್ಲವೆಂಬುದು ಅವರಿಗೆ ಖಾತ್ರಿ ಇತ್ತು. ಆ ದಿನ ಮನೆಯೊಳಗೆ ದೇವರ ಸಮಾರಾಧನೆಯ ಗಡಿಬಿಡಿ, ಗೋಧಿ ಕಲ್ಲಿನ ಶಾಸ್ತ್ರ ನಡೆಯುತ್ತಿತ್ತು. ನರ್ಮದೆ ಮೂಲೆಯಲ್ಲಿ ಮೌನವಾಗಿ ನಿಂತು ಅನಿ ತುಂಬಿದ ಕಣ್ಣುಗಳಿಂದ ತಿಟ್ಟಿಸ್ತಾ ಇದ್ದಳು. ಇದ್ದಕ್ಕಿದ್ದ ಹಾಗೆ ಸುಧೀರ್ ಹೊರಗಿನಿಂದ ನಿಮ್ಮಿ ಎಂದು ಜೋರಾಗಿ ಕೂಗುತ್ತಾ ಒಳಗೆ ಓಡಿ ಬಂದ. ಅವನ ಮುಖದಲ್ಲಿ ಗಾಬರಿಯಿಂದ ಬೆವರು ಕಟ್ಟಿ ಇಳಿಯುತ್ತಿತ್ತು. ಬಾಗ್ಲಲ್ಲಿ ನಿಂತಿದ್ದವರಲ್ಲಿ ಗಡಿಬಿಡಿ ಕಾಣಿಸಿಕೊಂಡಿತ್ತು. ಗುಜು ಗುಜು ನರ್ಮದಿಯ ಬಳಿ ಧಾವಿಸಿದ ಸುಧೀರ, ನಿನ್ನ ಗಂಡ ಬರ್ತಾ ಇದ್ದಾನೆ ಎಂದ. ನರ್ಮದಿ ಎದೆ ನಗಾರಿಯಂತೆ ದಡದಡನೆ ಬಡಿದುಕೊಂಡಿತ್ತು. ಮುಖ ಅರಕ್ತವಾಯಿತು. ಇನ್ನೇನು ಅವಲಕ್ಷಣ ಕಾದಿದೆಯೋ ಏನೋ ಎಂಬ ಭಯದಿಂದ ಆಕೆ ಕಂಪಿಸತೊಡಗಿದ್ದಳು. ಅವಳ ಎತ್ತವರ ಮುಖಗಳು ಬಿಳುಚಿಕೊಂಡವು. ಬಾಗಿಲಲ್ಲಿ ದಿನಕರ ಕಾಣಿಸಿಕೊಂಡ. ಪ್ರಯಾಣದಿಂದ ಬಳಲಿದ ಮುಖ, ಎರಡೂ ಕೈಗಳಲ್ಲಿ ಸೂಟ್ ಕೇಸ್ಗಳು. ಬನ್ನಿ ಬನ್ನಿ ಎಂದು ಶಂಕರ ಭಯಮಿಶ್ರಿತ ನಗೆಯಿಂದ ಔಪಚಾರಿಕವಾಗಿ ಸ್ವಾಗತಿಸಿ ಅವನ ಕೈಯಿಂದ ಸೂಟ್ ಕೇಸ್ಗಳನ್ನ ತೆಗೆದುಕೊಂಡ. ನರ್ಮದ ನಿಂತ ನೆಲ ಬಿರಿಯಬಾರದೆ ಎಂದು ನಿಂತಲ್ಲೇ ಕುಸಿಯತೊಡಗಿದಳು. ತಕ್ಷಣ ದಿನಕರ ಅವಳನ್ನ ಕಂಡವನಿ ನಿಮ್ಮಿ ಎನ್ನುತ್ತಾ ಅವಳತ್ತ ಧಾವಿಸಿ ತನ್ನೆರಡು ಕೈಗಳಿಂದ ಅವಳನ್ನ ಬಾಚಿ ತಬ್ಬಿಕೊಂಡ. ಸುತ್ತಲಿನವರ ಪರಿವೇ ಇಲ್ಲದೆ ನೆರೆದವರೆಲ್ಲ ಅವಕ್ಕಾದರು. ನಿಮ್ಮಿ ನಮ್ಮ ಮಗಳಲ್ಲಿ? ದಿನಕರನ ಆತ್ಮೀಯ ನುಡಿಗಳನ್ನ ಕೇಳುವಾಗ ಅವಳ ಕಣ್ಣಲ್ಲಿ ಬಳಬಳನ ನೀರು ತಟ್ಟನೆ ನುಗ್ಗಿ ಭಾವ ಪ್ರವಾಹ ಕಟ್ಟೆ ಹಿಡಿದು ತನಗರಿವಿಲ್ಲದೆ ಅವನ ಕಾಲು ಮುಟ್ಟಿದ್ದಳು. ಆದರವನು ಅರ್ಧದಲ್ಲಿಯೇ ಅವಳನ್ನ ತಡೆದು ತನ್ನೆದೆಗೆ ಒರಗಿಸಿಕೊಂಡ. ಅವರಿಬ್ಬರ ನಡುವಣ ದೀರ್ಘಕಾಲದ ಅವರ ವಿರಹ ಕರಗಿ ಹರಿದಿತ್ತು. ದಿನಕರ ಮಗಳಿಗಾಗಿ ತಾನು ತಂದಿದ್ದ ಸೀರೆ, ಒಡವೆ, ಮಂಗಳ ಸೂತ್ರವನ್ನ ಅತ್ತೆ ಮಾವನವರ ಕೈಗಳಲ್ಲಿ ಇಟ್ಟ. ಇವುಗಳನ್ನೆಲ್ಲ ನಿನ್ನ ಹೆಂಡತಿಗೆ ಕೊಡಪ್ಪ. ಈ ದಿನ ನನ್ನ ಮೊಮ್ಮಗಳ ಮದುವೆಯಲ್ಲ, ನನ್ನ ಇಬ್ಬರು ಹೆಣ್ಣು ಮಕ್ಕಳ ಮದುವೆಯ ಸಂತೋಷದ ದಿನ. ನಿಮ್ಮಿ, ನಿನ್ನ ಗಂಡ ತಂದಿರೋ ಸೀರೆಯನ್ನ ಉಟ್ಕೊಂಡ್ ಬಾಮ. ಈ ಮಂಗಳ ಸೂತ್ರವನ್ನ ನಿನ್ನ ಹೆಂಡತಿಯ ಕೊರಳಿಗೆ ಕಟ್ಟಿ ನಮ್ಮ ಕನ್ಯಾ ಸೀರೆ ಬಿಡಿಸಪ್ಪ. ಇನ್ನು ಅಷ್ಟರಲ್ಲಿ ಅವಳ ತಂದೆಯ ಕೊರಳ ಸೀರೆ ಬಿಗಿದು ಬಂದಿತ್ತು. ದಿನಕರ ಮಾವ ಹೇಳಿದಂತೆ ಶಿರಸ ವಹಿಸಿದ. ಜೊತೆಗೆ ಎಲ್ಲರ ಸಮಕ್ಷಮದಲ್ಲಿ ತನ್ನ ಹಠ ಮೋಡ್ಡಿಗಳ ಪರಿಣಾಮಕ್ಕಾಗಿ ಪಶ್ಚಾತ್ತಾಪಗೊಂಡು ಅತ್ತೆ ಮಾವನವರ ಕ್ಷಮೆ ಯಾಚಿಸಿದ. ಅನುಪ ತನ್ನ ಗಂಡನ ಮನೆಗೆ ಹೊರಟ ದಿನವೇ ನರ್ಮದಾಳು ತನ್ನ ಗಂಡನ ಮನೆಗೆ ಹೊರಟಿದ್ದಳು. ಆಗ ಅವಳ ಹೆತ್ತವರು ಆಶೀರ್ವದಿಸಿದಂತೆಯೇ ಅದರ ಫಲ ಶೀಘ್ರದಲ್ಲಿ ಕೈಗೂಡಿತ್ತು. ವರ್ಷ ಕಳೆಯುವುದರಲ್ಲಿ ನರ್ಮದಾ ಮಗಳೊಡನೆ ತಾನೂ ತಾಯಿ ಮನೆಗೆ ಬಾಣಂತನಕ್ಕೆ ಬಂದಿದ್ದಳು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.